ಶಿವಲಿಂಗದಂತೆ ಗೋಚರಿಸುವ ಬೆಟ್ಟ, ಬೆಟ್ಟದ ಮಡಿಲಲ್ಲಿ ಉದ್ಭವವಾಗುವ ಚಿಲುಮೆಗಳು, ಅರ್ಥಾತ್ ಗಂಗೆ. ಅದುವೇ ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಯಾತ್ರಾ ಸ್ಥಳಗಳಲ್ಲೊಂದಾದ ಶಿವಗಂಗೆ. ಪುರಾಣ ಕಾಲದಲ್ಲಿ ಕಕುದ್ಗಿರಿ ಎಂದು ಕರೆಯಲ್ಪಡುತ್ತಿತ್ತು. ಬೆಂಗಳೂರಿನಿಂದ 50 ಕಿಲೋಮೀಟರ್ನಷ್ಟು ದೂರವಿರುವ ನೆಲಮಂಗಲ ತಾಲೂಕಿನ ದಾಬಾಸ್ಪೇಟ್ ಬಳಿ ಇರುವ ಈ ಬೆಟ್ಟ ಟ್ರೆಕ್ಕಿಂಗ್ ಪ್ಯಾರಡೈಸ್. ಅದರಲ್ಲೂ ಚಳಿಗಾಲದಲ್ಲಿ ಟೆಂಪ್ರೇಚರ್ ಇನ್ವರ್ಷನ್ನಿಂದ ಚಳಿಗಾಳಿಯ ತೇವಾಂಶ ಘನೀಕರಿಸಿ ಭೂಮಿಯ ಹತ್ತಿರದಲ್ಲೇ ಮೋಡಗಳು ರೂಪುಗೊಂಡು ಕ್ಲೌಡ್ ಬೆಡ್ಗಳಾಗಿ ಸೂರ್ಯೋದಯ ಮೋಡದ ಮೇಲಿಂದ ಗೋಚರಿಸುವ ಅನುಭವ ಪಡೆಯಲು ನವೆಂಬರಿಂದ ಫೆಬ್ರವರಿ ತಿಂಗಳುಗಳು ಶಿವಗಂಗೆ ಚಾರಣಕ್ಕೆ ಸೂಕ್ತ ಸಮಯ. ಸ್ವಲ್ಪ ದೂರ ಬಂದಾಯ್ತು, ಗಂಟೆ 6 ಬೇರೆ ಆಯ್ತು. ಒಳ್ಳೆ ಬೆಳ್ದಿಂಗ್ಳಿದೆ ಆಯ್ತಾ. ಇನ್ನು ಹತ್ತಕ್ಕೆ ತುಂಬಾ ದೂರ ಇದೆ, ಕರೆಕ್ಟಾಗಿ ಸನ್ರೈಸ್ ಸಿಗತ್ತ ನೋಡ್ಬೇಕು. ಇನ್ನು ಅಷ್ಟು ಮೇಲಿದೆ ಶಿವ ಪಾರ್ವತಿ, ತುಂಬಾ ಮೇಲೆ ಬಂದಾಯ್ತು. 12 ಜ್ಯೋತಿರ್ಲಿಂಗವಿರುವ ಸ್ಥಳವಿದು. ಬೆಟ್ಟದ ತುದಿ ಇನ್ನೇನು ತಲುಪಿದೆ ಅಂದುಕೊಂಡೆ, ತಲುಪಿದ್ದು ಅರ್ಧ ಭಾಗವಷ್ಟೇ. ಇಲ್ಲಿಗೆ ಅರ್ಧ ಜೀವ ಆಯಿತು, ಇನ್ನೂ ತುಂಬ ದೂರ ಇದೆ. ಬಂತಂತ ಅಂದ್ಕೊಂಡಿದ್ದು ಇನ್ನೊಂದು 10 ನಿಮಿಷದಲ್ಲಿ ಸನ್ರೈಸ್ ಆಗುತ್ತೆ. ಇಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ, 9 ನಿಮಿಷದಲ್ಲಿ ಮೇಲೆ ಹೋಗ್ಬೇಕು, ಆಗಲ್ಲ. ಅದೇ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಟ್ರೆಕ್ಕಿನ ವರ್ಸ್ಟ್ ಪಾರ್ಟ್ ಅಂದರೆ ಇದೆ, ನಿಮ್ಗೊಂದು ಬಾಟಲ್ನ ಕರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕೋಕ್ಕಾಗಿಲ್ಲ ಅಂದರೆ ದೇವರು ಕ್ಷಮಿಸಲ್ಲ. ದೇವ್ರಿನ ಜಾಗಕ್ಕೆ ಬಂದುಬಿಟ್ಟು ಈ ರೀತಿ ಮಾಡೋಗ್ತೀರಾ. ಕೆಲವು ಕಡೆ ಮೆಟ್ಲುಗಳು ಹೇಗಿದೆ ನೋಡಿ, ಬರೀ ಅರ್ಧ ಹೆಜ್ಜೆ ಇಡ್ಬೋದು. ಇದಿಷ್ಟು ಸ್ವಲ್ಪ ಟ್ರಿಕ್ಕಿ ಪಾರ್ಟ್ ಅನಿಸ್ತು. ಇನ್ನು ಮೇಲೆ ಹೇಗಿದೆ ನೋಡೋಣ. ನಿಜ ಹೇಳ್ಬೇಕಂದ್ರೆ ಫುಲ್ ಸುಸ್ತಾಗಿದೆ. ಸೂರ್ಯ ಮೂಡ ಆಗಿದೆ. ನಾವು ಬೇಗ ಬಂದಿದ್ರೆ ನಮಗೆ ಸನ್ರೈಸ್ ಸಿಗ್ತಿರ್ಲಿಲ್ಲ. ಪೂರ್ತಿ ಗುಡ್ಡಕ್ಕೆ ಇಬ್ನಿ ತುಂಬಿಕೊಂಡಿದೆ. ದಾರಿ ನೋಡಿ, ಅಂದ್ಕೊಂಡಿದ್ದ ರೀತಿ ಸನ್ರೈಸ್ ಅಂತೂ ಸಿಗಲ್ಲ. ಮತ್ತೊಂದು ಅಂತ ಹೇಳಿದ್ರೆ, ಇಷ್ಟೊತ್ತಿಗೆ ತಲುಪಿರ್ತಿದ್ದೆ ನಾನು. ಮಧ್ಯದಲ್ಲಿ ದಾರಿ ತಪ್ಪಿದ ಮಗ ಆಗಿದ್ದು, ಹಾಗಾಗಿಬಿಟ್ಟು ಬೇರೆ ದಾರಿಯಲ್ಲಿ ಹೋಗಿ ಒಂದು 20-25 ನಿಮಿಷ ವೇಸ್ಟ್ ಆಯ್ತಲ್ಲ. ಶಿವಗಂಗೆ ಹಿಲ್ಸ್ ಅಂತ ಹಾಕೊಂಡೊಂದು ಬರಬೇಡಿ, ಶಿವಗಂಗೆ ಅಂತ ಹಾಕೊಂಡು ಬನ್ನಿ, ಕರೆಕ್ಟ್ ದಾರಿ ತೋರಿಸುತ್ತೆ. ಶಿವಗಂಗೆ ಹಿಲ್ಸ್ ಅಂತ ಹಾಕೊಂಡ್ರೆ ಮತ್ತೊಂದು ಯಾವುದೋ ಲೊಕೇಶನ್ ಪಿನ್ ಆಗಿದೆ, ಅಲ್ಲಿಗೆ ತೋರಿಸತ್ತಾಯ್ತಾ. ಅದರಿಂದಾಗಿ ಲೇಟ್ ಆಯಿತು ನಂದು ಇಲ್ಲಿಗೆ ರೀಚ್ ಆಗೋದು. ಮೆಟ್ಟಿಲೇರಿದರೆ ಬೃಹತ್ ಬಂಡೆಯ ಕೆಳಗೆ ಸುಂದರ ಮಂಟಪ, ಕಣ್ವ ಮಹರ್ಷಿಗಳ ತಪಸ್ಸಿನ ಸ್ಥಳ, ಹಾಗೆ ಕಣ್ವ ತೀರ್ಥವಿರುವ ಜಾಗ. ಇದು ಅಷ್ಟು ಒನ್ ಆಫ್ ದಿ ಬೆಸ್ಟ್ ಟ್ರೆಕ್ ಆಯಿತಾ. ಸನ್ರೈಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೂ ಮೋಸ ಇಲ್ಲ ಇದು. ಬೆಟ್ಟದ ತುದಿ ತಲುಪಲು ಇನ್ನೂ ಕೆಲವಷ್ಟೇ ಮೆಟ್ಟಿಲುಗಳು. ದೂರದಿಂದಲೇ ಗೋಚರಿಸುವ ಬಸವ. ಕೊನೆಗೂ ಬಂದ್ವಿ ಮೇಲೆ. ಶಿವಗಂಗೆ ಎಂದಾಗ ಮೊದಲು ಕಣ್ಮುಂದೆ ಬರುವುದೇ ಬೆಟ್ಟದ ತುದಿಯಲ್ಲಿ ಮೂಡಿರುವ ಸಿದ್ಧ ಬಸವ. ಫುಲ್ ಗಾಳಿ ಇದೆ ಆಯ್ತಾ. ಇನ್ನು ಸೂರ್ಯ ಮೇಲೆ ಬಂದಿದ್ದು ಕಾಣ್ತಾ ಇಲ್ಲ. ಮಾತಾಡೋಕೆ ಹೋಗ್ತಿಲ್ಲ, ಅಷ್ಟು ಚಳಿ ಆಗ್ತಾ ಇದೆ. ಕಾಲೆಲ್ಲ ಬರ್ಗಟ್ಟು ಹೋಯ್ತು. ಈ ಮುದ್ದಾದ ಬಸವ ನೋಡಿ, ಇಲ್ಲಿ ಆ ಕಡೆ ಗುಡ್ಡ ಅಂತ ಏನು ಕಾಣ್ತಾ ಇಲ್ಲ. ಬೆಟ್ಟದ ಸುತ್ತ ಆವರಿಸಿದ ಇಬ್ಬನಿ ಇಲ್ಲಿನ ವಿಹಂಗಮ ನೋಟಕ್ಕೆ ತೆರೆ ಎಳೆದಂತಿತ್ತು. ಒಂಚೂರು ಇಬ್ಬನಿ ಸರಿದು ಭೂಮಿಗೆ ಮೋಡದ ಹೊದಿಕೆ, ಬೆಳಗಿನ ಸೂರ್ಯನನ್ನು ನೋಡುವ ಕಾತರ. ಒಂದಷ್ಟು ಸಮಯ ಗಾಳಿ ಇಬ್ಬನಿ ಅದೇ ದರ್ಬಾರು. ಕ್ಲಿಯರ್ ಆಗ್ತಾ ಬಂತು, ನಗರ ಕಾಣ್ತಿಲ್ಲ. ಸೂರ್ಯ ಮೇಲೆ ಒಂದು ತುಂಬ ಹೊತ್ತಾಗಿದೆ, ನಮ್ಗೆ ಇವಾಗ ಕಾಣ್ತಿದೆ ಅಷ್ಟೇ. ಬರ್ಬೇಕಾದ್ರೆ 7 ಆಗಿತ್ತು, ಆದರೆ ನಮಗೆ ಪ್ರಾಪರಾಗಿ ವ್ಯೂ ಸಿಕ್ಕಿದ್ದು 8 ಗಂಟೆಗೆ. 1 ಗಂಟೆ ವೆಯ್ಟ್ ಮಾಡಬೇಕಾಯ್ತು ಈ ವ್ಯೂಗೋಸ್ಕರ. ನನ್ಗಂತೂ ಬಸವನ ಬಳಿ ನಿಂತರೆ ಹಾರುವ ಅನುಭವ, ಹಾಗೆ ಇಲ್ಲಿಂದ ಸೂರ್ಯ ಮೂಡುವ ಅನುಭವವು ವಿಶೇಷ. ಈಗ ಊರು ಕಾಣ್ತಿದೆ, ತುಂಬ ಅಂದರೆ ತುಂಬ ಇಷ್ಟ ಆಯ್ತಾಯ್ತಾ. ಅಪ್ಪಟ ಸ್ವರ್ಗ ಆಗಿದೆ ಆಯ್ತಾ ಇವಾಗ. ಮಂಗಗಳಿದೆ, ಮಂಗಗಳ ಹಿಂಡಿದೆ. ಬ್ಯಾಗಿಗಿದ್ರೆ ಮಾತ್ರ ತುಂಬ ಹುಷಾರಾಗಿರ್ಬೇಕು. ಯಾರ್ದೋ ಬ್ಯಾಗ್ ತೊಗೊಂಡು ಹೋಗಿದೆ. ಶಿವಗಂಗೆ ಬೆಟ್ಟವು ಸಮುದ್ರ ಮಟ್ಟದಿಂದ 4488 ಅಡಿಗಳಷ್ಟು ಎತ್ತರದಲ್ಲಿದೆ. ಬೆಟ್ಟದ ಮೇಲೆ ಸಿದ್ಧ ಬಸವ, ಚಾಚಿದ ಬಂಡೆಯ ಮೇಲೆ ತೀರ್ಥಕಂಬ ಮತ್ತು ದೀಪಕಂಬ ಅಥವಾ ಉರಿಕಂಬ ಇದೆ. ಸಂಕ್ರಾಂತಿ ಸಮಯದಲ್ಲಿ ತೀರ್ಥಕಂಬದಿಂದ ಹೊಮ್ಮುವ ಜಲದಿಂದ ಇಲ್ಲಿ ಆರಾಧಿಸುವ ದೇವರುಗಳಾದ ಹೊನ್ನಾದೇವಿಯನ್ನು ಗಂಗಾಧರೇಶ್ವರನಿಗೆ ಧಾರೆ ಎರೆದುಕೊಡಲಾಗುತ್ತದೆ. ಇನ್ನು ಬೆಟ್ಟದ ತುದಿಯಲ್ಲಿ ಗಂಗಾಧರೇಶ್ವರ ಮತ್ತು ವೀರಭದ್ರೇಶ್ವರನ ದೇವಸ್ಥಾನಗಳಿವೆ. ಬಿಸಿಲು ಮೇಲೆ ಏರಿದೆ. ಮಂಜು ತಿಳಿಯಾಗಿ ಸೂರ್ಯನ ತಾಪ ಹೆಚ್ಚಿತು. ನನ್ನಲ್ಲಿದ್ದ ಓವರ್ ಎಕ್ಸೈಟ್ಮೆಂಟು ಕಮ್ಮಿ ಆಗ್ತಾ ಬಂತು. ಇದು ಶಾಂತಲಾ ಪಾಯಿಂಟ್. ಹೊಯ್ಸಳರ ರಾಜ ವಿಷ್ಣುವರ್ಧನನ ಪತ್ನಿ ರಾಣಿ ಶಾಂತಲಾದೇವಿ ಇಲ್ಲಿಂದ ಜಿಗಿದು ಪ್ರಾಣ ತ್ಯಾಗ ಮಾಡಿದರೆಂದು ಈ ಸ್ಥಳಕ್ಕೆ ಶಾಂತಲಾ ಡ್ರಾಪ್ ಎಂದು ಕರೆಯುತ್ತಾರಾದರೂ ರಾಣಿ ಶಾಂತಲಾದೇವಿಯ ಮರಣದ ಕಾರಣ ಶಾಸನಗಳ ಪ್ರಕಾರ ಬೇರೆಯೇ ಇದೆ. ಬರಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿಲ್ಲ, ಸೀದಾ ಮೇಲೆ ಹತ್ತಿದ್ದಲ್ಲ ಸನ್ರೈಸ್ ನೋಡೋಕ್ಕೆ. ಏನೂ ಕರೆಕ್ಟಾಗಿ ನೋಡ್ಕೊಂಡು ಬಂದಿಲ್ಲ. ಈಗ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗೋಣ. ಬೆಳಗ್ಗೆ ವ್ಯೂವೇ ಇರಲಿಲ್ಲ ಅಲ್ಲ, ಇವಾಗ ನೋಡಿ ಕಾಣ್ತಾ ಇದೆ. ಈ ಬೆಟ್ಟದ ದಾರಿ ಕೊನೆಯ 800 ಮೀಟರ್ ಅಂತೂ ಅಡ್ವೆಂಚರಸ್ ಆಗಿತ್ತು. ಅದನ್ನ ತೋರಿಸಲೇಬೇಕಿತ್ತು.
ಇಲ್ಲಿ ಸಿಗುವ 2 ಡಿಫಿಕಲ್ಟ್ ಸ್ಟೆಚ್ಗಳು, ಇದೊಂದು ಮತ್ತು ಅಲ್ಲಿ. ಕಷ್ಟದ ದಾರಿ ಆದ್ರೂ ಮಕ್ಕಳು, ಇಳಿ ವಯಸ್ಸಿನವರು ಈ ಬೆಟ್ಟ ಹತ್ತದನ್ನ ನೋಡಿದ್ದೆ. ಅದರಲ್ಲೂ ಕೆಲವರಂತೂ ಬರಿಗಾಲಲ್ಲಿದ್ರು. ಇನ್ನು ಶಿವಗಂಗೆ ಬೆಟ್ಟವು ದಕ್ಷಿಣದಿಂದ ಶಿವಲಿಂಗದಂತೆ ಕಂಡರೆ, ಪೂರ್ವದಿಂದ ನಂದಿ, ಪಶ್ಚಿಮದಿಂದ ಸರ್ಪ ಮತ್ತು ಉತ್ತರದಿಂದ ಗಣೇಶನ ಆಕಾರದಲ್ಲಿ ಗೋಚರಿಸುತ್ತದೆ. ಶಿವಪಾರ್ವತಿಯ ಮೂರ್ತಿಯ ಬಳಿಯಿಂದ ಇಳಿಯುವ ದಾರಿ ಸ್ವಲ್ಪ ಸರಾಗ. ಈಗ ಬಿಸಿಲಿದೆ, ಆದರೂ ಇಳಿಯೋ ದಾರಿಲೆಲ್ಲ ಒಂದು ಸ್ವಲ್ಪ ನೆರಳಿದೆ ಅಲ್ಲಲ್ಲಿ. ದಾರಿಯುದ್ದಕ್ಕೂ ಅಂಗಡಿಗಳು ತೆರೆದಿದ್ದು, ನೀರು, ಮಜ್ಜಿಗೆ, ಹಣ್ಣು ತಿಂದು ಒಂದಷ್ಟು ಅವರ ಬಳಿ ಹರಟಿ ಕುಂಭಾವತಿ ತೀರ್ಥ ತಲುಪಿದೆ. ಇದುವೇ ಕುಮದ್ವತಿ ನದಿಯ ಉಗಮ ಸ್ಥಾನ. ಇದು ಕುಂಭಾವತಿ ತೀರ್ಥನೂ ಇದೆ ಅಲ್ಲಿ. ಇಲ್ಲಿಂದ ಒಂದಷ್ಟು ದೂರದಲ್ಲಿ ಪ್ರಸಿದ್ಧ ಒಳಕಲ್ಲು ತೀರ್ಥ. ಇಲ್ಲಿಂದ ಹೋದ್ರೆ ಒಳಕಲ್ಲು ತೀರ್ಥ. ದೊಡ್ಡದಾದ ಗುಹೆಯಲ್ಲಿ ದೇವರ ಸನ್ನಿಧಿ, ಪಕ್ಕದಲ್ಲೇ ಹುಟ್ಟುವ ಜಲ, ಪಾಪದ ಕೈಗೆಟುಕದ ಜಲವೆಂಬ ನಂಬಿಕೆ. ಹಾಗೆ ಸ್ಥಳೀಯರ ಪ್ರಕಾರ ಇಲ್ಲಿ 108 ತೀರ್ಥಗಳಿದ್ದು ಈಗ ಕೆಲವಷ್ಟೇ ಬಾಕಿ ಉಳಿದಿವೆ. ಆಲ್ಮೋಸ್ಟ್ ಕೆಳಗೆ ದೇವಸ್ಥಾನ ಅಂತ ಬಂದ್ವಿ. ದೇವಸ್ಥಾನ ಅವಾಗ ಕರೆಕ್ಟಾಗಿ ನೋಡೋಕ್ಕಾಗಿರಲಿಲ್ಲ, ಇವಾಗ ನೋಡ್ಕೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಈ ಟ್ರೆಕ್ ಡಿಸ್ಟೆನ್ಸ್ ಇಲ್ಲಿ 1/4.5 ಕಿಲೋಮೀಟರ್, 4.5 ಕಿಲೋಮೀಟರ್ ಅಂತ ಹೇಳಿದ್ರು ಇಲ್ಲಿನವರು. 4.5 ಇದೆ ಅನ್ಸುತ್ತೆ, ಗೊತ್ತಾಗಿಲ್ಲ. ಟೋಟಲ್ 9 ಕಿಲೋಮೀಟರ್ ಟ್ರೆಕ್ ಆಯಿತು. ಚೆನ್ನಾಗಾಯ್ತು, ಖುಷಿ ಆಯಿತು. ಒಳ್ಳೆಯ ದೇವಸ್ಥಾನದ ಕಡೆ. ಇದನ್ನ ಆರ್ಕಿಟೆಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಹೊಯ್ಸಳರ ಕಾಲದಿದ್ದು. 12ನೇ ಶತಮಾನದ ಮುಂಚೆ ಶಿವಗಂಗೆ ಜೈನರ ಪ್ರಮುಖ ಕೇಂದ್ರವಾಗಿತ್ತು. ಹೊಯ್ಸಳರ ಮತ್ತು ಗಂಗಾ ರಾಜವಂಶರ ಕಾಲದಲ್ಲಿ ಇಲ್ಲಿ ಅನೇಕ ಜೈನ ಮುನಿಗಳು ನೆಲೆಸಿದ್ದರಂತೆ. ಅದಕ್ಕೆ ಪುರಾವೆಗಳೆಂಬಂತೆ ಇಲ್ಲಿ ಸಿಗುವ ಜೈನ ಶಾಸನಗಳು ಮತ್ತು ಬಸದಿಗಳು. ಹಾಗೆ ರಾಣಿ ಶಾಂತಲಾದೇವಿ ಸಲ್ಲೇಖನ ವೃತ್ತವನ್ನು ಅನುಸರಿಸಿ ಶರೀರ ತ್ಯಾಗ ಮಾಡಿದರೆಂದು ಶ್ರವಣ ಬೆಳಗೊಳದ ಚಂದ್ರಗಿರಿ ಬೆಟ್ಟದಲ್ಲಿ ನಮೂದಿಸಲಾಗಿದೆಯಂತೆ. ಶ್ರೀ ಹೊನ್ನಾದೇವಿ ಸಹಿತ ಗಂಗಾಧರೇಶ್ವರನ ದೇವಸ್ಥಾನ. 16ನೇ ಶತಮಾನದಲ್ಲಿ ಶಿವಪ್ಪ ನಾಯಕರು ಇಲ್ಲಿ ಕೋಟೆಯನ್ನು ಕಟ್ಟಿಸಿದರೆಂದು, ನಂತರ ಮಾಗಡಿ ಕೆಂಪೇಗೌಡರು ಕೋಟೆಯನ್ನು ಬಲಪಡಿಸಿ ತಮ್ಮ ನಿಧಿಯ ಅರ್ಧ ಭಾಗವನ್ನು ಇಲ್ಲಿ ಸಂಗ್ರಹಿಸಿದರಂತೆ. ಇಲ್ಲಿನ ವಾಸ್ತುಶಿಲ್ಪವು ಹೊಯ್ಸಳರ ಮತ್ತು ವಿಜಯನಗರ ಕಾಲದ ದ್ರಾವಿಡ ಶೈಲಿಯಲ್ಲಿದೆ. ಗಂಗಾಧರೇಶ್ವರನ ದರ್ಶನ ಮಾಡಿದೆ. ಇಲ್ಲಿ ಕಾಣಸಿಗುವ ಗಣೇಶನ ವಿಗ್ರಹ ವಿಶೇಷವೆನಿಸಿತು. ಹಾಗೆ ಇಲ್ಲಿ ನಂಬಿಕೆಯೊಂದಿದೆ, ಗಂಗಾಧರೇಶ್ವರನಿಗೆ ತುಪ್ಪದಿಂದ ಅಭಿಷೇಕ ಮಾಡಿದರೆ ಬೆಣ್ಣೆಯಾಗಿ ಬದಲಾಗುವುದಂತೆ. ಇಲ್ಲಿ ನಂಗೆ ಇನ್ನೊಂದು ಹೊಸದನ್ಸಿದ್ದು ಎಮ್ಮೆ ಬಸವ. ದರ್ಶನ ಮುಗಿಸ್ಕೊಂಡು ಹೊರಟೆ. ಇದು ಪಾತಾಳ ಗಂಗೆಗೆ ಹೋಗೋ ದಾರಿ. ಇಲ್ಲಿ ಮೊದಲು ವೀರಭದ್ರನ ಕೆತ್ತನೆ ಕಾಣಸಿಗುವುದು. ನಂತರ ಮೆಟ್ಟಿಲು ಇಳಿದಂತೆ ಬಂಡೆಗಳ ನಡುವೆ ಇರುವ ನೀರಿನ ಸೆಲೆ. ಪಾರ್ವತಿ ದೇವಿಯ ಕೃಪೆಯಿಂದ ಇಲ್ಲಿ ಜಲಮೂಡಿತೆಂಬ ನಂಬಿಕೆ ಇದೆ. ತುಂಬಾ ನೀರಿದೆ ಇಲ್ಲಿ. ಮತ್ತು ಮೇಲೊಂದು ಕಿಂಡಿಯಿಂದ ಬೆಳಗ್ಗೆ ಬೀಳ್ತಾ ಇದೆ. ಇಲ್ಲಿ ಅನ್ನದಾಸೋಹನೂ ಇರುತ್ತೆ. ಬೆಳಗ್ಗೆ ಒಂದು 5:30ಗೆ ಬಂದಿದ್ದು, ಇವಾಗ 3 ಗಂಟೆ ಆಯಿತು. ಇಲ್ಲ ಅನ್ನದಾಸೋಹದಲ್ಲಿ ಪ್ರಸಾದ ತಿನ್ಕೊಂಡು ಅದೇ ಆಯಿತು. ಬೆಳಗ್ಗೆನೇ ಬೇರೆ ಏನೂ ತಿಂದಿರಲಿಲ್ಲ. ಈಗಲಿಂದ ಹೊರಡ್ತಾ ಇದ್ದೀನಿ. ಇಲ್ಲಿಗೆ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಎಲ್ಲಿ ತನಕ